ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ JS ಫ್ಯಾಮಿಲಿ ಕಿಚನ್. ಇವತ್ತಿನ ಸ್ಪೆಷಲ್ ಡಿಶ್ ಕ್ರಿಸ್ಪಿ ಆಲೂ ಪಕೋಡ. ಇದು ಮಾಡೋದಕ್ಕೆ ನಮಗೆ ತುರಿದಿಟ್ಕೊಂಡಿರೋಂತಹ ಆಲೂಗಡ್ಡೆ ಬೇಕು, ಉದ್ದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ, ಹಾಗೆಯೇ ಕೊನೆಯದಾಗಿ ಗಾರ್ನಿಷಿಂಗ್ ಮಾಡೋದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀವಿ. ಈಗ ಅರ್ಧ ಕಪ್ಪು ಅಕ್ಕಿ ಹಿಟ್ಟು, ಅದರ ಅಳತೆಗೆ ತಕ್ಕನಂಗೆ 1 ಕಪ್ಪು ಕಡಲೆ ಹಿಟ್ಟನ್ನ ತೊಗೋಬೇಕು. ಸ್ವಲ್ಪನೇ 1 ಟೇಬಲ್ ಸ್ಪೂನಷ್ಟು ಓಂಕಾಳನ್ನ ತೊಗೋಬೇಕು. ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಗೆಯೇ ಖಾರಕ್ಕೆ ತಕ್ಕಂತೆ ಅರ್ಧ ಟೇಬಲ್ ಸ್ಪೂನಷ್ಟು ನಾವು ಖಾರದ ಪುಡಿಯನ್ನು ತೊಗೋಬೇಕು. ಈಗ ಒಂದು ಬೌಲ್ಗೆ ನಾವು ಉದ್ದಕ್ಕೆ ತುರಿದಿಟ್ಕೊಂಡಿರೋಂತಹ ಆಲೂಗಡ್ಡೆನ ಹಾಕ್ಕೋಬೇಕು. ಆ ನೀರು ಸಮತೆಗೆ ಹಾಕ್ಕೋಬೇಕು ನೀವು, ಯಾಕಂತ ಹೇಳಿದ್ರೆ ನಾವು ಇದನ್ನ ಹಿಟ್ಟನ್ನ ಮಿಕ್ಸ್ ಮಾಡಬೇಕಾದ್ರೆ ನೀರು ಉಪಯೋಗಿಸ್ಕೋದಿಲ್ಲ. ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿನ ಹಾಕ್ಕೋಬೇಕು. ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ, ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕು. ಅದೇ ಬೌಲ್ಗೆ ನಾವೀಗ ತೊಗೊಂಡಿರೋಂತಹ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು, 1 ಕಪ್ಪಷ್ಟು ಕಡಲೆ ಹಿಟ್ಟು, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ತೊಗೋಬೇಕು ಜೀರ್ಣಕ್ರಿಯೆಗೋಸ್ಕರ. ಹಾಗೆಯೇ ಪಕೋಡದ ಒಂದು ಟೇಸ್ಟು ದುಪ್ಪಟ್ಟಾಗೋದಕ್ಕೋಸ್ಕರ ಇಲ್ಲಿ ನಾವು ಓಂಕಾಳನ್ನ ತೊಗೊಂಡಿದ್ದೀವಿ. ಇದು ಕೂಡ 1 ಟೇಬಲ್ ಸ್ಪೂನಷ್ಟು ತೊಗೊಂಡ್ರೆ ತುಂಬ ಚೆನ್ನಾಗೇ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಇದ್ರ ಜೊತೆಗೆ ಸ್ವಲ್ಪ ಅಂದರೆ 1/4 ಟೇಬಲ್ ಸ್ಪೂನಷ್ಟು ಸೋಡನ್ನು ಹಾಕ್ಕೊಂಡು ನಾವು ಸೇರಿಸ್ಕೋಬೇಕು. ನೀರನ್ನು ಹಾಕ್ತೇನೆ ನಿಧಾನವಾಗಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ನೀವು ಕಲಿಸ್ಕೋಬೇಕು. ಕೈಯಲ್ಲೇ ಕಲಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಕಾದ ಎಣ್ಣೆಗೆ ಸಣ್ಣದಾಗಿ ನಿಧಾನವಾಗಿ ನಾವೆಲ್ಲ ಏನು ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಪಕೋಡದ ಹದಕ್ಕೆ ಕಲಿಸ್ಕೊಂಡು ಗರಿಗರಿಯಾಗಿ ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕು. ಈಗ ನೋಡ್ತಿದ್ದೀರಾ, ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ. ನೀವೇನಾದರೂ ಬಸ್ಸಾರು, ಸೊಪ್ಪು ಮಾಡಿದಾಗ ಸೈಡ್ ಡಿಶ್ಗೂ ಕೂಡ ಚೆನ್ನಾಗಿರುತ್ತೆ. ತುಂಬಾ ಸಿಂಪಲ್ಲಾಗಿದೆ, ಬೇಗನೆ ಮಾಡ್ಬೋದು. ಯಾರಾದರೂ ನೆಂಟರು ಬಂದರೂ ಕೂಡ ಈ ಒಂದು ರೆಸಿಪಿನ ಮಾಡಿ ಅವ್ರಿಗೂ ಕೇಳಿ ಈ ರುಚಿ ಹೇಗಿತ್ತು ಅಂತ. ಅಂಟಿಲ್ ದೆನ್ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.